ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆರ್ತಿ ಈ ವಾರದಲ್ಲಿಯೂ ದೃಶ್ಯಾವಳಿ ಮುಖಾಂತರ ನಿಮ್ಮ ಮನೆಗಳಿಗೆ ಬಂದು ನಿಮ್ಮ ಸಂಗಡ ಸಮಯವನ್ನು ಮತ್ತು ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕೂ ದೇವರು ಕೊಟ್ಟಿರುವಂತಹ ಅವಕಾಶಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ದೇವರು ಈ ಸಮಯದಲ್ಲಿ ನಮ್ಮ ಸಂಗಡ ಮಾತಾಡಬೇಕು. ಪ್ರತಿಯೊಬ್ಬರು ನಮ್ಮ ಹೃದಯಗಳನ್ನು ತೆರೆದಿಟ್ಟುಕೊಳ್ಳಬೇಕು. ಈ ದಿನ ಕಾಲಗಳಲ್ಲಿ ದೇವರು ಸಭೆಯ ಮುಖಾಂತರ ಸಭೆಗಾಗಿ ಲೋಕದ ಜನರಿಗಾಗಿ ಆತನು ಏನ್ ಮಾಡ್ತಾ ಇದ್ದಾನೆ ಎಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಪ್ರಿಯರೇ, ವಿಶೇಷವಾಗಿ ಸಭೆಯಾದದ್ದು ಏನ್ ಕೆಲಸ ಮಾಡ್ಬೇಕೆಂಬುದಾಗಿ ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಹೌದು ಪ್ರಿಯರೇ, ಸಭೆಯನ್ನು ದೇವರು ಸುಮ್ಮನೆ ಆರಿಸಿಕೊಂಡಿಲ್ಲ. ಸೊ ಹಾಗಾಗಿ ನಾವು ಸಭೆಯಾಗಿ ಈ ದಿನಮಾನ ಕಾಲಗಳಲ್ಲಿ ನಾವು ಏನ್ ಮಾಡ್ಬೇಕೆಂಬುದನ್ನು ನಾವು ಅರಿತುಕೊಂಡವರಾಗಿರಬೇಕು. ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ಒಂದು ಪ್ರಾರ್ಥನೆ ಮಾಡಿ ನಾವು ದೇವರ ಸಂದೇಶಕ್ಕೆ ಹೋಗೋಣ. ಪ್ರಿಯರೇ, ಪರಿಶುದ್ಧನು ಉನ್ನತನು ಮಹೋನ್ನತನು ಸರ್ವಶಕ್ತನು ತಂದೆ ದೇವರೇ, ಸ್ವಾಮಿ ಕೊಟ್ಟ ದಿನ ಕೊಟ್ಟ ಸಮಯಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಅಪ್ಪ, ಈ ದಿನದಲ್ಲಿಯೂ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಕತೆ ನಮ್ಮ ಸಂಗಡ ಮಾತನಾಡಿ ಸ್ವಾಮಿ. ಹೌದು ಕತನೆ ಅಪ್ಪ, ನಿನ್ನ ವಾಕ್ಯ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ ಸ್ವಾಮಿ. ಹೌದು ಕತನೆ ಈ ದಿನಕ್ಕಾದ ಮನ್ನವನ್ನು ನಮ್ಮ ಸಂಗಡ ಕತನೆಪ್ಪ ಸ್ವಾಮಿ ನಮ್ಮ ಸಂಗಡ ಮಾತನಾಡು, ನಮಗೆ ದಯ ಪಾಲಿಸು ಕತನೆಪ್ಪ. ನೀನಿಟ್ಟಿರುವಂತ ಕತನೆಪ್ಪ ನಿನ್ನ ಹೌದು ಸ್ವಾಮಿ ಆಲೋಚನೆಯನ್ನು ನಮಗೆ ಕತನೆಪ್ಪ ಈ ದಿನಮಾನ ಕಾಲಗಳಲ್ಲಿ ನಮಗೆ ಬೇಕಾದ ಆ ಒಂದು ಆಲೋಚನೆ ನಮ್ಗೆ ಒದಗಿಸಿಕೊಟ್ಟು ಕತನೆಪ್ಪ ನಾವು ಹೇಗೆ ಸಿದ್ಧಪಡಬೇಕು ಕತನೆಪ್ಪ, ನಾವು ಹೇಗೆ ಕತನೆಪ್ಪ ಈ ಸಮಯಗಳಲ್ಲಿ ಕತನೆ ನಾವು ಹೇಗೆ ವರ್ತಿಸಬೇಕು, ನಾವು ಹೇಗೆ ಕ್ರಿಯೆ ನಡೆಸಬೇಕು ಕತೆ, ನಾವು ಹೇಗೆ ಸಾಕ್ಷಿಯಾಗಿರಬೇಕು, ಎಲ್ಲ ವಿಷಯಗಳಲ್ಲಿ ಕತೆ ನಮ್ಮನ್ನು ನಡೆಸು ಸ್ವಾಮಿ. ಹೌದು ಕತನೆ ಅಪ್ಪ, ಸ್ತೋತ್ರ ಮತ್ತೊಂದು ಆರ್ಥಿಕತೆ ಎಲ್ಲಾ ಕಾರಣವನ್ನು ತಗ್ಗಿಸ್ಕೊಡ್ತಾ ಮುಂದಿನ ಸಮಯ ಒಪ್ಪಿಸ್ಕೊಡ್ತಾ ನಡೆಸ್ಕೊಡೋಣ ಪ್ರಾರ್ಥಿಸ್ತಾ ಕರ್ತವ್ಯ ನಾನು ಯೇಸು ನಾಮದಲ್ಲಿ ನಂಬಿ ಪ್ರಾರ್ಥಿಸಬೇಡಿದ್ವಿ ನಮ್ಮ ತಂದೆ ಆದೇವ್ರಿ. ಆಮೇನ್ ಆಮೇನ್. Oh
ಈ ದಿನದ ಒಂದು ಧ್ಯಾನಕ್ಕಾಗಿ 2 ಕೊರಿಂಥಿ 5ನೇ ಅಧ್ಯಾಯದಲ್ಲಿ 9ರಿಂದ 11 ವಚನಗಳನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಕ್ಕಾಗಿ ಕೆಟ್ಟದಕ್ಕಾಗಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾರ್ಥ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ. ನಾವು ಯಥಾರ್ಥರೆಂಬುದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸಿಗೂ ಕೂಡ ಗೊತ್ತಿದೆ ಎಂದು ನಂಬಿಕೊಂಡಿದ್ದೇನೆ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇದರಲ್ಲಿ ನಾವು ನೋಡುವಂಥದ್ದು, ನಾವೆಲ್ಲರೂ ದೇವರ ನ್ಯಾಯಸ್ಥಾನದ ಮುಂಬದಾಗಿ, ಕ್ರಿಸ್ತನ ನ್ಯಾಯಸ್ಥಾನದ ಮುಂಬದಾಗಿ ನಾವು ಸೇರಿ ಬರಬೇಕು. ಈ ದೇಹದಲ್ಲಿ ನಾವು ಮಾಡಿರುವಂತಹ ಕೃತಿಗಳಕ್ಕಾಗಿ, ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನಾವು ಖಂಡಿತವಾಗಿ ಆತನ ಮುಂದೆ ಲೆಕ್ಕ ಒಪ್ಪಿಸಬೇಕು ಎಂಬುದನ್ನು ಪೌಲನಲ್ಲಿ ತಿಳಿಸುವುದನ್ನು ನೋಡ್ತೀವಿ. ಮಾತ್ರವಲ್ಲ, ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟರೂ ಸರಿಯೇ, ಆತನಿಗೆ ನಾವು ಮೆಚ್ಚುಗೆಯಾಗಿ ಜೀವಿಸಬೇಕು ಎಂಬುದೇ ನಮ್ಮ ಒಂದು ಗುರಿಯಾಗಿದೆ ಎಂಬುದಾಗಿ ಆತನ ತಿಳಿಸುವುದನ್ನು ನೋಡ್ತೀವಿ. ಹೌದು ಪ್ರಿಯರೇ, ಒಂದೇ ಜೀವನ ನಮಗಿದೆ. ಈ ಜೀವನದಲ್ಲಿ ನಾವು ಯಾರನ್ನು ಮೆಚ್ಚುತ್ತಾ ಇದ್ದೇವೆ, ಯಾರನ್ನು ನಾವು ಮೆಚ್ಚುತ್ತಾ ಇದ್ದೇವೆ ಬಹಳ ಪ್ರಾಮುಖ್ಯ. ಯಾಕಂದ್ರೆ ಕ್ರೈಸ್ತರು ಎಂಬುದಾಗಿ ನಾವು ಹೇಳಿಕೊಳ್ಳುವ ನಾವುಗಳು ನಮ್ಮನ್ನು ನಾವು ಮೆಚ್ಚಿಕೊಳ್ತಿದ್ದೇವೆ, ಇಲ್ಲಾಂತಂದ್ರೆ ಇತರರನ್ನು ಮೆಚ್ಚಿದ್ದೇವೆ, ಇಲ್ಲಾಂತಂದ್ರೆ ಇನ್ನೂ ಅನೇಕ ಕಾರ್ಯಗಳು, ಆಯ್ತಾ, ನಮ್ಮ ಸ್ನೇಹಿತರನ್ನಾಗ್ಲಿ, ಇಲ್ಲ ತಾಯಿ ತಂದೆಯನ್ನಾಗ್ಲಿ, ಇಲ್ಲ ಅಂತಂದ್ರೆ ನಮ್ಮ ಕೆಲಸ ಸ್ಥಳದಲ್ಲಿ ನಮ್ಮ ಬಾಸ್ಗಳನ್ನಾಗ್ಲಿ, ಈ ರೀತಿಯಾಗಿ ನಾವು ಈ ಲೋಕಕ್ಕಾಗಿ, ಲೋಕದ ಜನರಿಗಾಗಿ ನಾವು ಜೀವಿಸ್ತಿದ್ದೇವೆ. ಇಲ್ಲಾಂದ್ರೆ ನಾವು ಇರುವಂತಹ ಸಮಾಜವನ್ನು ನಾವು ಮೆಚ್ಚಬೇಕೆಂಬುದಾಗಿ. ಸೊ ಈ ರೀತಿಯಾಗಿ ಅನೇಕ ಕಾರ್ಯಗಳು ನಾವು ಮಾಡ್ತಿದ್ದೇವೆ. ಆದ್ರೆ ಪೌಲನು ಇಲ್ಲಿ ಕೊರಿಂಥಿ ಸಭೆಗೆ ಆತನು ಹೇಳುವುದನ್ನು ನಾವು ಗಮನಿಸುವುದಾದ್ರೆ, ಆತನು ಹೇಳ್ತಾನೆ, ನಾವು ದೇವರಿಂದ ಮನೆಯಲ್ಲಿ ಇದ್ರೂ ಸರಿಯೇ, ಬಿಟ್ಟರೂ ಸರಿಯೇ, ಆತನಿಗೆ ಮೆಚ್ಚುಗಾಗಿರ್ಬೇಕೆಂಬುದೇ ನಮ್ಮ ಗುರಿ. ಹಲ್ಲೆಲೂಯಾ. ನಮಗೊಂದು ಗುರಿ ಇದೆ ಪ್ರಿಯರೇ, ನಾವು ದೇವರಿಗಾಗಿ ಜೀವಿಸಬೇಕು, ನಾವು ದೇವರನ್ನೇ ಮೆಚ್ಚಬೇಕು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಯಾಕಂದ್ರೆ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನಕ್ಕೆ ಮುಂದಾಗಿ ನಾವೆಲ್ಲರೂ ಒಂದಲ್ಲ ಒಂದಿನ ನಾವು ಏನ್ ಮಾಡ್ತೀವಿ, ಆತ ಮುಂದೆ ನಾವು ಈ ಲೋಕದಲ್ಲಿ ಮಾಡಿದ ಕೃತಿಗಳು, ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ, ಅದಕ್ಕಾಗಿ ಲೆಕ್ಕ ಒಪ್ಪಿಸಬೇಕೆಂಬುದನ್ನು ನಾವು ನೋಡ್ತೀವಿ. ಯೇಸುಸ್ವಾಮಿ ಸ್ವಾರ್ಥಗಳಲ್ಲಿ ಅನೇಕ ಬಾರಿ ಆತನು ತಿಳಿಸಿದ್ದಾನೆ ಪ್ರಿಯರೇ. ಲೂಕನು ಬರೆದ ಸ್ವಾರ್ತೆ ಸಂಗತಿ ತಿಳಿಸ್ಕೊಳ್ಳಿ. ಲೂಕನು ಬರೆದ ಸ್ವಾರ್ಥೆಯಲ್ಲಿ ಯೇಸುಸ್ವಾಮಿ ಅಲ್ಲಿ ಒಂದು ಸಾಮ್ಯದ ರೂಪದಲ್ಲಿ ಯೇಸುಸ್ವಾಮಿ ಹೇಳುವಂತ ಮಾತನ್ನು ನಾವು ಗಮನಿಸಬಹುದು ಪ್ರಿಯರೇ. 19ನೇ ಅಧ್ಯಾಯದಲ್ಲಿ 11ನೇ ವಚನಕ್ಕೆ ನಾವು ಬರುವುದಾದ್ರೆ, ಅಲ್ಲಿ ಯೇಸುಸ್ವಾಮಿ ಒಬ್ಬ ನೋಬಲ್ ಮ್ಯಾನ್, ಸರ್ಟನ್ ನೋಬಲ್ ಮ್ಯಾನ್, 12ನೇ ವಚನದಲ್ಲಿ ಕೊಡಲ್ಪಟ್ಟಿದೆ. ಶ್ರೀಮಂತನಾದ ಒಬ್ಬ ವ್ಯಕ್ತಿ, ಆತನು ಏನ್ ಮಾಡ್ತಾನೆ, ಆತನು ಇನ್ನೊಂದು ರಾಜ್ಯವನ್ನು ಪಡೆಯುವುದಕ್ಕಾಗಿ ಅವನು ದೂರ ದೇಶಕ್ಕೆ ಹೋಗ್ತಿದ್ದಾನೆ. ಆತನು ಹೋಗುವಾಗ ತನ್ನ ಒಂದು 10 ಸೇವಕರನ್ನು ಕರೆದು ಅವರಿಗೆ, ನಾನು ಬರುವ ತನಕ ನೀವು ಈ ಒಂದು 10 ಮೊಗರಿಯನ್ನು ಉಪಯೋಗಿಸಿಕೊಂಡು ನೀವು ಬಿಸ್ನೆಸ್ ಮಾಡ್ರಿ, ವ್ಯಾಪಾರ ಮಾಡ್ರಿ ಎಂಬುದಾಗಿ ಹೇಳಿ ಅವರ ಕೈಗೆ ಅದನ್ನು ಒಪ್ಪಿಸಿ ಹೋಗುವುದನ್ನು ನೋಡ್ತೀವಿ. 15ನೇ ವಚನದಲ್ಲಿ ಆತನು ಹಿಂತಿರುಗಿ ಆ ಒಂದು ರಾಜ್ಯವನ್ನು ಪಡೆದು ಬಂದಾಗ ತನ್ನ 10 ಸೇವಕರನ್ನು ವಿಶೇಷವಾಗಿ ಆತನು ಕರೆದು ಅವರು ಅವನ ಹಣವನ್ನು ಏನು ಮಾಡಿದ್ರು ಎಂಬುದಾಗಿ ಆತನು ಅದರಲ್ಲಿ ಒಂದು ಲೆಕ್ಕ ಕೇಳುವುದನ್ನು ಯೇಸುಸ್ವಾಮಿ ತಿಳಿಸುವುದನ್ನು ನಾವು ನೋಡ್ತೀವಿ ಪ್ರಿಯರೇ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. 14ನೇ ವಚನದಲ್ಲಿ ಹೇಳುವಂತದ್ದಾಗಿದೆ. ಮೊದಲನೇ ವ್ಯಕ್ತಿ ಬಂದು, ಯಜಮಾನನೇ, ನಿನ್ನ ಮೊಗರಿಯು ನಾನು ಇನ್ನೂ 10 ಮೊಗರಿಯನ್ನು ಸಂಪಾದಿಸುವಂತೆ ನಾನು ಅದನ್ನು ವ್ಯಾಪಾರ ಮಾಡಿ ನಾನು ಸಂಪಾದಿಸಿದ್ದೀನಿ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ಒಳ್ಳೆಯ ಆಳು ನೀನು ಎಂಬುದಾಗಿ ಹೇಳ್ತಾನೆ. ವೆಲ್ ಡನ್ ಗುಡ್ ಸರ್ವೆಂಟ್ ಎಂಬುದಾಗಿ ಹೇಳ್ತಾನೆ. ಒಳ್ಳೆಯ ಆಳು ನೀನು, ನಂಬಿಗಸ್ತನು, ಅದರಿಂದ ನೀನು ಒಂದು 10 ಪಟ್ಟದ ಮೇಲೆ ಅಧಿಕಾರಿಯಾಗಿರು ಎಂಬುದಾಗಿ ಅವನಿಗೆ ಹೇಳುವುದನ್ನು ನಾವು ನೋಡ್ತೀವಿ. ಅದೇ ರೀತಿ ಇನ್ನೊಬ್ಬನು ಬಂದು ಹೇಳ್ತಾನೆ, ನೀನು ಕೊಟ್ಟಂತ ಒಂದು ಮೊಗರಿಂದ 5 ಇನ್ನೊಂದು ಮೊಗರಿಗಳನ್ನು ನಾನು
ಗೆಲ್ಲಿಸಿದ್ದೇನೆ ಎಂಬುದಾಗಿ ಆತನು ಹೇಳುವಾಗ, ಒಳ್ಳೆದಾಯ್ತು, ನೀನು 10 ಪಟ್ಟಣದ ಮೇಲೆ ಅಧಿಕಾರಿಯಾಗಿರು ಎಂಬುದಾಗಿ ಹೇಳ್ತಾನೆ. ಇನ್ನೂ ಕೂಡ ಬಂದು, ನೀನು ಬಿತ್ತದ ಸ್ಥಳದಲ್ಲಿ ಕೊಯ್ಯುವ ಆತನು ಇಡದೇ ಇರುವಂತ ಸ್ಥಳದಲ್ಲಿ ನೀನು ತೆಗೆದುಕೊಳ್ಳುವಂತ ಭಯದಿಂದ ನಾನು ಏನ್ ಮಾಡಿದೆ, ಅದನ್ನು ಹಾಗೆ ಇಟ್ಟಿದೆ, ನಿನ್ನ ಮಗರಿಗೆ ತೆಗೆದುಕೋ ಎಂಬುದಾಗಿ ಆತನು ಹೇಳುವಾಗ ಆತನು ಹೇಳ್ತಾನೆ, ನಿನ್ನ ಬಾಯಿಂದಲೇ ನಾನು ನಿನ್ನನ್ನು ನ್ಯಾಯ ತೀರಿಸುತ್ತೇನೆ, ನೀನು ಕೆಟ್ಟ ಹಾಲು ಎಂಬುದಾಗಿ ಹೇಳಿ, ನಾನು ಎಲ್ಲಿ ಬಿತ್ತಿಲ್ವೋ ಅಲ್ಲಿ ಕೊಯ್ತೇನೆಂಬ ತಿಳಿದು ನನ್ನ ಹಣವನ್ನು ನೀನು ಆ ಒಂದು ಬ್ಯಾಂಕ್ ನಲ್ಲಿ ಇಡ್ಲಿಲ್ಲ ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡ್ತೀವಿ ಪ್ರಿಯರೇ. ಯಾಕಂದ್ರೆ ನಾನು ಹಿಂತಿರುಗಿ ಬರುವಾಗ ಬಡ್ಡಿ ಸಹಿತವಾಗಿ ನನ್ನ ಹಣ ನನಗೆ ಸಿಗ್ತಾ ಇತ್ತು ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡ್ತೀವಿ. ನೋಡ್ರಿ, ಒಂದು ಸಾಮ್ಯದ ಒಂದು ರೀತಿಯಲ್ಲಿ ಯೇಸು ಸ್ವಾಮಿ ತನ್ನ ಸೇವಕರ ಕೈಯಲ್ಲಿ ಕೊಟ್ಟುವಂತ ವಿಷಯಗಳನ್ನು ಕುರಿತಾಗಿ ಆತನು ಲೆಕ್ಕ ತೆಗೆದುಕೊಳ್ಳುತ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ದೇವರು ಎದು ನೋಡುವುದಲ್ಲ, ನಾವು ಆತನಿಗಾಗಿ ಈ ಲೋಕದಲ್ಲಿ ಜೀವಿಸ್ತೇವ, ನಾವು ಆತನಿಗೋಸ್ಕರ ನಾವು ಕ್ರಿಯೆ ನಡೆಸ್ತೇವ, ಆತನು ಕೈಯೇ ನಮ್ಮ ವಶಕ್ಕೆ ಒಪ್ಪಿಸಿಕೊಟ್ಟಿರುವುದಲ್ಲಿ ನಾವು ನಂಬಿಗಸ್ತರಾಗಿದ್ದೀವ ಎಂಬುದಾಗಿ ಆತನು ನಮ್ಮಲ್ಲಿ ಲೆಕ್ಕ ಕೇಳುವನಾಗಿದ್ದಾನೆ. ಆತನು ನಮ್ಮಲ್ಲಿ ಎದುರು ನೋಡುವನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತ ನಮ್ಮನ್ನು ರಕ್ಷಿಸಿದ್ದಾನೆ. ಇವತ್ತು ಆತನ ಹೆಸರಿನಲ್ಲಿ ಈ ಭೂಮಿ ಮೇಲೆ ಆತನ ನಾವು ರಾಯಭಾರಿಗಳಾಗಿದ್ದೇವೆ. ಇದೇ 2 ಕೊರಿಂಥಿಯರ 5ನೇ ಅಧ್ಯಾಯದಲ್ಲಿ ಪೌಲನು ಬರೆಯುವಾಗ ನಾವು ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ ಹೇಳ್ತಾರೆ. ರಾಯಭಾರಿಗಳು ಅಂತಂದ್ರೆ ಒಂದು ರಾಜ್ಯವನ್ನು ಕುರಿತಾಗಿ ಅವರು ಪ್ರತಿನಿಧಿಸುವಂತ ಒಂದು ವ್ಯಕ್ತಿಗಳು. ಆ ರಾಜ್ಯವನ್ನು ಕುರಿತಾಗಿ ಇವರು ಇಲ್ಲಿ ಮಾತನಾಡಬೇಕು, ತಮ್ಮ ಸ್ವಂತ ರಾಜ್ಯವನ್ನು ಕುರಿತಾಗಿ, ಅಂದ್ರೆ ಯೇಸು ಕ್ರಿಸ್ತನ ರಾಜ್ಯವನ್ನು ಕುರಿತಾಗಿ ಈ ಲೋಕಕ್ಕೆ ನಾವು ಪ್ರತಿನಿಧಿಸುತ್ತಾ ಆತನ ರಾಜ್ಯದ ಕಾರ್ಯಗಳನ್ನು ನಾವು ಸಾರಿ ಹೇಳುವಂತವರಾಗಿರಬೇಕು ಪ್ರಿಯರೇ. ದೇವರು ಅದಕ್ಕಾಗಿಯೇ ನಮಗೆ ಎಷ್ಟೋ ಕೃಪಾ ವರಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬನ ತ್ರಾಣಕ್ಕೆ ತಕ್ಕಾಗಿ ಎಂಬುದಾಗಿ ಮಾತಾಯನಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಮಾತಾಯ 25ನೇ ಅಧ್ಯಾಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಬರೆಯಲ್ಪಟ್ಟಿದೆ ಪ್ರಿಯರೇ. ಅದರಲ್ಲಿ ಸಹ ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು ಎಂಬುದಾಗಿ ಕೊಡಲ್ಪಟ್ಟಿದೆ ಪ್ರಿಯರೇ. ಅವನವನ ತ್ರಾಣಕ್ಕೆ ತಕ್ಕ ಹಾಗೆ ನಾವು ಅನೇಕ ಸಮಯಗಳಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ನನಗೆ ಅವ್ರಿಗಿದ್ದಂತೆ ಸೌಕರ್ಯಗಳಿದ್ರೆ ನಾನು ಸೇವೆ ಮಾಡ್ತಿದ್ದೆ, ನಾನು ಅವ್ರಿಗಿದ್ದಂತ ವರಗಳು ನನ್ನಲ್ಲಿದ್ರೆ ನಾನು ಮಾಡ್ತಿದ್ದೆ. ನಮ್ಮಲ್ಲಿ ನಾವು ಇರುವುದನ್ನು ನಾವು ನೋಡೋದಿಲ್ಲ, ನಮ್ಮ ವಶಕ್ಕೆ ದೇವರು ಒಪ್ಪಿಸಿಕೊಟ್ಟಿರುವ ಆ ವಿಷಯವನ್ನು ನಾವು ನೋಡೋದಿಲ್ಲ. ಆದ್ರೆ ಅವ್ರಿಗಿರುವಂತೆ ಇವ್ರಿಗಂತೆ ವಸತಿಗಳು ಸೌಕರ್ಯಗಳು ಇರುವುದಾದ್ರೆ ನಾನು ಸಹ ಮಾಡ್ತಿದ್ದೆ ಎಂಬುದಾಗಿ. ಹಾಗಲ್ಲ ಪ್ರಿಯರೇ, ನಮ್ಮ ತ್ರಾಣಕ್ಕೆ ತಕ್ಕ ಹಾಗೆ ದೇವರು ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿ ನಾವು ಇತರ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ ಪ್ರಿಯರೇ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಆ ಒಂದು ಯಜಮಾನನ್ನು ಕೊಟ್ಟದಂತ ವಿಷಯದಲ್ಲಿ ಆತನು ಹೇಳ್ತಾನೆ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಆ ಒಂದು 16ನೇ ವಚನದಲ್ಲಿ ನಾವು ನೋಡ್ತೀವಿ, ಯಜಮಾನನೇ, ನಿನ್ನ ಆ ಒಂದು ಮೊಗರಿಯು ನನಗೆ 10 ಮೊಗರಿಯನ್ನು ನಾನು ಗೆಳೆಯುವಂತೆ ನನಗೆ ಅದು ಉಪಯೋಗವಾಯಿತು. ಹೌದು ಪ್ರಿಯ. ಸೊ ಯೇಸು ಕ್ರಿಸ್ತನು ಬಂದಾಗ ನಾವು ಸಹ ದೇವರು ನಮ್ಮ ವಶದಲ್ಲಿ ಒಪ್ಪಿಸಿಕೊಟ್ಟಂತ ಕಾರ್ಯಗಳನ್ನು ಕುರಿತಾಗಿ ನಾವು ಲೆಕ್ಕ ಒಪ್ಪಿಸತಕ್ಕಂಥದ್ದಾಗಿದೆ. ಒಂದು ವೇಳೆ ದೇವರು ನಮಗೆ ಎಲ್ಲ ಕಾರ್ಯಗಳನ್ನು ಕೊಟ್ಟಿರ್ಲಿಕ್ಕಿಲ್ಲ, ಒಂದು ನಾಣ್ಯವನು, ಒಂದು ತಾಲಾಂತನೋ, ಯಾವುದೋ ಒಂದು ವಿಷಯವನ್ನು ನಮಗೆ ಕೊಟ್ಟಿರಬಹುದು, ಅದನ್ನು ನಾವು ಉಪಯೋಗಿಸ್ಬೇಕು. ನಾವು ಅನ್ಕೋಬಾರ್ದು, ಈ ಸಣ್ಣ ಕೆಲಸ ನಾನು ಮಾಡಬೇಕಾ, ಈ ಸಣ್ಣ ಕೆಲಸವನ್ನು ನಾನು ಮಾಡಬೇಕಾ. ಹೌದು, ಎಲ್ಲರಿಗೂ ಹಾಡ್ಬೇಕೆಂಬುದು ಆಸೆ ಇರ್ತದೆ, ಎಲ್ಲರಿಗೂ ಪ್ರಸಂಗ ಮಾಡ್ಬೇಕೆಂಬುದು ಆಸೆ ಇರ್ತದೆ. ಕೆಲವೊಮ್ಮೆ ನಾವು ಒಂದು ಸಣ್ಣ ಕೆಲಸ, ಮೀನಿಯಲ್ ಜಾಬ್ಸ್ ಎಂಬುದಾಗಿ ಹೇಳ್ತಾರೆ, ಅಂತ ಕೆಲಸಗಳು ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಹಿಂತೆಗಿದ್ದೀವಿ. ಒಂದ್ ವೇಳೆ ಯಾರೋ ಒಬ್ರು ನೀರು ಕೊಡ್ಬೇಕಾಗ್ತದೆ, ಒಂದ್ ವೇಳೆ ಯಾರೋ ಒಬ್ರು ಕೂಡಿಸ್ಬೇಕಾಗ್ತದೆ, ಅದನ್ನು ಮಾಡೋದಕ್ಕೆ ನಾವೇನ್ ಮಾಡೋದಿಲ್ಲ, ಸಿದ್ಧರಾಗುವುದಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಮಗೆ ದೊಡ್ಡ ಕಾರ್ಯಗಳು ಬೇಕೆಂಬುದಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹಾಗಲ್ಲ, ಯಾವ ಕೆಲಸ ಕೊಟ್ಟರು ನಾವು ಅದರಲ್ಲಿ ನಂಬಿಕಸ್ಥರಾಗಿದ್ರೆ ಮಾತ್ರನೇ ದೇವರು ಅದನ್ನು ನೋಡಿ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ನೋಡ್ರಿ, ಆ ವ್ಯಕ್ತಿ ಒಂದು ಮೊಗರಿಯನ್ನು ಉಪಯೋಗಿಸಿ 10 ಮೊಗರಿಯನ್ನು ಗೆದ್ದ ಕಾರಣ 10 ಪಟ್ಟಣದ ಮೇಲೆ ಅಧಿಕಾರಿಯಾಗಿ ದೇವರು ಅವನನ್ನು ಇಟ್ಟಿದ್ರು. ದೇವರಿಗೆ ಸ್ತೋತ್ರ. ಅದೇ ಇನ್ನೊಂದು ಮೊಗರಿಯನ್ನು ತೆಗೆದುಕೊಂಡು ಅವನು 5 ಮೊಗರಿಯನ್ನು ಆತನು
ವ್ಯಾಪಾರ ಮಾಡಿ ಗೆಲ್ಲಿಸಿದನು ಎಂಬುದಾಗಿ ನೋಡ್ತೇವೆ. ಹಾಗಾಗಿ ಅವನನ್ನು 5 ಪಟ್ಟಣಕ್ಕೆ ಅಧಿಕಾರಿಯಾಗಿ ದೇವರು ಮಾಡಿದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಿರ್ತೀವಿ. ಸೊ ನಮ್ಮ ವಶಕ್ಕೆ ದೇವರು ಕೊಟ್ಟಿರುವುದನ್ನು ಕುರಿತಾಗಿ ದೇವರು ಬರುವಂತ ದಿನದಲ್ಲಿ ಲೆಕ್ಕ ಕೇಳುವಾಗ ಆತನು ನಮ್ಮನ್ನು ಮೆಚ್ಚುತ್ತಾನ ಎಂಬುದೇ ಇಲ್ಲಿರುವಂತಹ ಒಂದು ವಿಷಯ. ಅದನ್ನೇ ಪೌಲನಲ್ಲಿ ಹೇಳ್ತಾನೆ, ನಾವು ದೇಹದ ಮನೆಯಲ್ಲಿ ಇದ್ರೂ ಸರಿನೇ ಬಿಟ್ಟರೂ ಸರಿನೇ ನಾವು ಕರ್ತನಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು ಎಂಬುದನ್ನು ಆತನು ಜ್ಞಾಪಕಪಡಿಸುವಂತವನಾಗಿದ್ದಾನೆ. ಯಾಕಂತಂದ್ರೆ ದೇವರ ಭಯವನ್ನು ಕುರಿತಾಗಿ ನಾನು ನಿಮ್ಮನ್ನು ಎಚ್ಚರಿಸಬೇಕೆಂಬುದಾಗಿ ಅಲ್ಲಿ 11ನೇ ವಚನದಲ್ಲಿ ಆತನು ಕೊರಿಂಥಿಯರಲ್ಲಿ ಬರೆದಿರುವುದು ನಾವು ನೋಡ್ತಿದ್ದೇವೆ. ಫಾರ್ ವಿ ನೋ ದ ಟೆರರ್ ಆಫ್ ದ ಲಾರ್ಡ್ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹೌದು, ದೇವರು ಪ್ರೀತಿಮಯನೇ, ಆದರೆ ಆತನು ನ್ಯಾಯಾಧಿಪತಿಯಾಗಿ ನಮ್ಮನ್ನು ಆತನು ನ್ಯಾಯ ವಿಚಾರಿಸುವನೋ ಆಗಿದ್ದಾನೆ ಪ್ರಿಯರೇ. ನಮ್ಮ ವಶಕ್ಕೆ ಆತನು ಒಪ್ಪಿಸಿಕೊಟ್ಟಿರುವ ವಿಷಯಗಳಲ್ಲಿ ಆತನ ಲೆಕ್ಕ ಕೇಳುವನಾಗಿದ್ದಾನೆ. ಅನೇಕರು ಏನು ಅಂದ್ಕೊಂಡಿದ್ದಾರೆ, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಫ್ರೀಯಾಗಿ ಪರಲೋಕಕ್ಕೆ ಹೋಗ್ಬಿಡ್ತೀನಿ ಎಂಬುದಾಗಿ ಅಂದ್ಕೊಂಡಿದ್ದೀವಿ. ಅದೆಲ್ಲ ಪ್ರಿಯರೇ, ಆತ ನಮಗೆ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದಾನೆ ಪ್ರಿಯರೇ. ಸ್ವಾಮಿ ಪೇತ್ರನನ್ನು ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಪೇತ್ರನನ್ನು ಬಲಪಡಿಸ್ತಾರೆ 3 ಆವರ್ತಿ ಸ್ವಾಮಿ ಪೇತ್ರನನ್ನು ಅದರ ಮುಂಜಾನೆಯಲ್ಲಿ ಬಲಪಡಿಸಿ ಆತನ ಹೇಳ್ತಾನೆ, ಆತನ ವರ್ಷಕ್ಕೆ ಜವಾಬ್ದಾರಿ ಒಪ್ಪಿಸ್ಕೊಡ್ತಾನೆ. ನನ್ನ ಕುರಿಮರಿಗಳನ್ನು ಕಾಯಿ, ನನ್ನ ಕುರಿಮರಿಗಳನ್ನು ಮೇಯಿಸು, ನನ್ನ ಹಿಂಡನ್ನು ನೀನು ಮೇಯಿಸು, ನೀನು ನಡೆಸು ಎಂಬುದಾಗಿ ಆತನ ಜವಾಬ್ದಾರಿ ಕೊಡುವುದನ್ನು ನಾವು ನೋಡ್ತಿರ್ಬಿಟ್ಟಿದೆ. ಸೊ ಹಾಗಾಗಿ ಪ್ರತಿ ಒಬ್ಬೊಬ್ಬರಿಗೂ ನಮಗೆ ಜವಾಬ್ದಾರಿ ಇದೆ ಎಂಬುದಾಗಿ ನಾವು ಅರಿತುಕೊಳ್ಳಬೇಕು. ದೇವರ ರಾಜ್ಯದಲ್ಲಿ ಸೇರಿದ ಪ್ರತಿ ಒಬ್ಬೊಬ್ಬರಿಗೂ ನಮಗೆ ಜವಾಬ್ದಾರಿಗಳಿದೆ ಪ್ರಿಯರೇ. ಅನೇಕರು ಹೇಳ್ತಾರೆ, ನನಗೆ ಆ ತರ ಅಂತಿಲ್ಲ, ನನಗೆ ಆಡಕ್ ಬರೋದಿಲ್ಲ, ನನಗೆ ಅದು ಮಾಡಕ್ ಬರೋದಿಲ್ಲ, ನನಗೆ ಓದಕ್ ಬರೋದಿಲ್ಲ, ನಾನು ಓದೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ನಿಮ್ಮಲ್ಲಿ ಮಾಡತಕ್ಕಂಥ ವಿಷಯಗಳು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ದೇವರು ನಿಮಗೆ ಪವಿತ್ರ ಆತ್ಮನ ಅಭಿಷೇಕವನ್ನು ಕೊಟ್ಟಿದ್ದಾನೆ. ಅನೇಕ ಸಾಕ್ಷಿಗಳು, ಬೇರೆ ಏನ್ ಬೇಡ, ಬೈಬಲ್ ಅಲ್ಲಿ ಇರುವಂತ ಪೇತ್ರನ್ನು ನಾವು ತೆಗೆದುಕೊಳ್ಳೋಣ. ಆತನ ಬೆಸ್ತನು ಅಷ್ಟೇ. ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿ ಆ ಮಹಾಯಾಜಕರ ಒಂದು ಸಿನಗಾಗ್, ಆ ಒಂದು ಕೌನ್ಸಿಲ್ ಅವರುಗಳು ಬೆರಗಾಗ್ತಿದ್ದಾರೆ. ಇವ್ರು ಏನು ಓದಿಲ್ಲ, ಇವ್ರು ಹೇಗೆ ಅದ್ಭುತ ಮಾಡಿದ್ರು ಎಂಬುದಾಗಿ ಅವರು ಬೆರಗಾಗಿ ಅವರು ಯೇಸುವಿನ ಬಳಿಯಲ್ಲಿ ಇದ್ದವರು ಎಂಬುದಾಗಿ ತಿಳಿದುಕೊಳ್ಳುವುದನ್ನು ನಾವು ನೋಡ್ತಿದ್ದೇವೆ. ಅಪೊಸ್ತಲರ ಕೃತ್ಯಗಳಲ್ಲಿ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ಕಾರ್ಯಗಳು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ವಶಕ್ಕೆ ದೇವರು ಕೊಟ್ಟಿರುವಂತಹ ವಿಷಯವನ್ನು ಕುರಿತಾಗಿ ನಾವು ಎಚ್ಚರಿಕೆಯಾಗಿರಬೇಕು. ಒಂದು ವೇಳೆ ಇಟ್ ಮೇ ಬಿ ಮೀನಿಯಲ್ ಜಾಬ್, ಅದೊಂದು ಬಹಳ ಕನಿಷ್ಠವಾದ ಒಂದು ಕಾರ್ಯವಾಗಿರಬಹುದು, ಆದ್ರೆ ನೀನು ಅದರಲ್ಲಿ ನಂಬಿಗಸ್ತನಾಗಿ ಇರುವುದಾದ್ರೆ ದೇವರು ನಿನ್ನನ್ನು ದೊಡ್ಡ ಅಧಿಕಾರಿಯಾಗಿ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಿ. 1 ಸಮುವೇಲ 9ನೇ ಅಧ್ಯಾಯ 15ರಿಂದ 17 ತನಕ ನಾವು ಓದಿ ಕೇಳೋಣ ಪ್ರಿಯರೇ. ಸೌಲನು ಬರುವುದಕ್ಕೆ ಒಂದು ದಿವಸ ಮುಂದವಾಗಿ ಯೆಹೋವನು ಸಮುವೇಲನಿಗೆ, ನಾಳೆ ಇಷ್ಟು ಹೊತ್ತಿಗೆ ಬೆನ್ಯಾಮೀನ್ ದೇಶದವನೊಬ್ಬ ನಿನ್ನ ಬಳಿಗೆ ಬರಮಾಡುವೆನು. ನೀನು ಅವನನ್ನು ಇಸ್ರಾಯೇಲರ ನ್ಯಾಯಕನನ್ನಾಗಿ ಅಭಿಷೇಕಿಸಬೇಕು. ಅವನು ನನ್ನ ಜನರನ್ನು ಫಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು. ಅವರ ಕೂಗು ನನಗೆ ಮುಟ್ಟಿತು, ಅವರನ್ನು ಕಟಾಕ್ಷಿಸುತ್ತೇನೆ ಎಂದು ತಿಳಿಸಿದನು. ಸಮುವೇಲನು ಸೌಲನನ್ನು ಕಂಡಾಗ ಯೆಹೋವನು ಅವನಿಗೆ, ನಾನು ತಿಳಿಸಿದ ಮನುಷ್ಯನು ಇವನೇ ನನ್ನ ಪ್ರಜೆಯನ್ನು ಆಳತಕ್ಕವನು ಎಂದು ಸೂಚಿಸಿದನು. ದೇವರ ಪರಿಶುದ್ಧ ನಮಗೆ ಸ್ತೋತ್ರ. ಸಮಯಲಿರುವಂತಹ ಪಟ್ಟಣಕ್ಕೆ ಇಲ್ಲಿ ಸೌಲನ್ ಹೋಗುವಂತದೊಂದು ಕಾರ್ಯವನ್ನು ನಾವು ನೋಡ್ತೀವಿ. ಸೌಲನ್ ಏನ್ ಕಾರ್ಯಕ್ಕಾಗಿ ಸಮಯಲನ್ನು ಕಾಣಕ್ಕೆ ಹೋಗ್ತಿದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಸೌಲನ ತಂದೆಯಾದ ಕೀಷ್ನ ಆ ಒಂದು ಕತ್ತೆಗಳು ಕಳೆದು ಹೋಗಿದ್ದು. ತಂದೆಯಾದ ಕೀಶ್ ಏನು ಹೇಳ್ತಾರೆ ಅಂತಂದ್ರೆ ಸೌಲನಿಗೆ, ನೀನು ಬಾಳನ್ನು ತೆಗೆದುಕೊಂಡು ನೀನು ನಮ್ಮ ಕತ್ತೆಗಳನ್ನು ಹುಡುಕಿಕೊಂಡು ಬಾ ಎಂಬುದಾಗಿ ಹೇಳ್ತಾರೆ. ಕತ್ತೆಯನ್ನು ಹುಡುಕುವಂತ ಕೆಲಸ, ಅವನು ಕೊಡಲ್ಪಟ್ಟಂತ ಕೆಲಸ ಕತ್ತೆಯನ್ನು ಹುಡುಕುವಂತ ಒಂದು ಕೆಲಸವಾಗಿದೆ. ಒಂದು ವೇಳೆ ಕುರಿಯೋ, ಒಂದು ವೇಳೆ ದನನೋ, ಒಂದು ವೇಳೆ ಒಂಟೆನೋ, ಇಲ್ಲ ಕುದುರೆನೋ ಏನೋ ಒಂದು ಕಳೆದೋಗಿದ್ರೆ ಅದನ್ನು ಹುಡುಕುದಾದ್ರೆ ಒಂದು ಅರ್ಥ ಇರ್ತದೆ. ಕೇವಲ ಕತ್ತೆಗಳನ್ನು ಹುಡುಕು ಎಂಬುದಾಗಿ ಹೇಳಿ, ನಾನು ಹೋಗಲ್ಲ ಎಂಬುದಾಗಿ ಆತನೇನು ಹೇಳಲಿಲ್ಲ.
ನಾವಾದ್ರೆ ಕತ್ತೆ ಕಾಯೋದಕ್ಕೆ, ಕತ್ತೆಯನ್ನು ಹುಡುಕೋದಕ್ಕೆ ನಾನಾ ಎಂಬುದಾಗಿ ನಾವು ಪ್ರಶ್ನೆ ಕೇಳ್ತೀವಿ. ಆದ್ರೆ ತಂದೆ ಮಾತಿಗೆ ಹಾಗೆ ಸೌಲನ್ನು ವಿಧೇಯನಾಗುವುದನ್ನು ನಾವು ನೋಡುತ್ತೇವೆ. ಆತನು ಕತೆಗಳನ್ನು ಹುಡುಕಿಕೊಂಡು ಹೋಗ್ತಿದ್ದಾನೆ. ಅವನ ಊರಿನ ಬೀದಿಗಳಲ್ಲಿ ಹುಡುಕಿದ್ದಾನೆ, ಸಿಗ್ಲಿಲ್ಲ. ಅಕ್ಕಪಕ್ಕದಲ್ಲಿ ಹುಡುಕಿದ್ದಾನೆ, ಸಿಗ್ಲಿಲ್ಲ. ಮತ್ತೆ ಅವನಂತೆ ಏರಿಯಾ ಬಿಟ್ಟು ಪಕ್ಕದ ಏರಿಯಾದಲ್ಲಿ ಹೋಗಿ ಹುಡುಕಿದ್ದಾನೆ, ಸಿಗ್ಲಿಲ್ಲ. ಹೀಗೆ ಅವನು ಒಂದು ದಿನ ಎಲ್ಲ ಹುಡುಕಿದ್ದಾನೆ, ಸಿಗ್ಲಿಲ್ಲ. 2 ದಿನ ಹುಡುಕಿದ್ದಾನೆ, ಸಿಗ್ಲಿಲ್ಲ. ಈ ರೀತಿಯಾಗಿ 2-3 ದಿನಗಳಾಗಿ ಆತನು ಕತೆಗಳನ್ನು ಹುಡುಕಿದ್ದಾನೆ, ಸಿಗ್ಲಿಲ್ಲ. ಅಂದ್ರೆ ಮನೆಯಿಂದ ಅವನ ಆಳು ದೂರ ಪ್ರಯಾಣವಾಗಿ ಬಂದುಬಿಟ್ಟಿದ್ದಾರೆ. 3 ದಿನಗಳಾಯ್ತು ಅವರು ಮನೆಗಳಿಗೆ ಹೋಗ್ಲಿಲ್ಲ. ಆಗ ಸೌಲನ ಹೇಳ್ತಾನೆ, ನಮ್ಮ ತಂದೆ ಈಗ ಕತೆಗಳನ್ನು ಬಿಟ್ಟು ನಮ್ಮ ವಿಷಯವಾಗಿ ಆತನಿಗೆ ಚಿಂತೆ ಬಂದ್ಬಿಡ್ತೈತೆ, ಬಾ ಹೋಗೋಣ ಅಂತ ಹೇಳುವಾಗ ಆಗ ಅವನ ಸೇವಕನು ಹೇಳ್ತಾನೆ, ಈ ಪಟ್ಟಣದಲ್ಲಿ ಅಂದ್ರೆ ಬೇರೆ ಪಟ್ಟಣಕ್ಕೆ ಬಂದ್ಬಿಟ್ಟಿದೆ, ಪಟ್ಟಣದಲ್ಲಿ ದೇವರ ದರ್ಶಿಯು ಇದ್ದಾನೆ, ಸೀರ್ ಪ್ರಾಫಟ್ ಪ್ರವಾದಿ ಇದ್ದಾನೆ ಎಂಬುದಾಗಿ. ಹಾಗಾಗಿ ಸಮ್ಮೇಳನ ನೋಡೋದಕ್ಕೆ ಹೋಗ್ತಿದೆ. ನೋಡ್ರಿ, ಒಂದು ವೇಳೆ ಕೆಲಸಕ್ಕೆ ಬರದ ಕತ್ತೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾದ ಕತ್ತೆಗಳನ್ನು ಹುಡುಕಿಕೊಂಡು, ಅಂದ್ರೆ ತಂದೆಯ ಮಾತಿಗೆ ಆತನು ಎಷ್ಟೊಂದು ವಿಧೇಯನಾದನು. ಇವತ್ತು ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳ್ತೀವಿ. ದೇವರ ಮಾತಿಗೆ ನಾವು ಎಷ್ಟು ವಿಧೇಯರಾಗ್ತೀವಿ? ಒಂದು ವೇಳೆ ದೇವರು ಈ ಕೆಲಸ ಮಾಡು ಎಂಬುದಾಗಿ ಹೇಳುವುದಾದ್ರೆ ನಾವು ಮಾಡ್ತೇವ? ಇಲ್ಲ, ಒಂದು ವೇಳೆ ಸೇವಕರೇ ಏನೋ ಒಂದು ಕೆಲಸ ನಮ್ಗೆ ಕೊಟ್ರೆ ನಾವು ಅದನ್ನು ಮಾಡ್ತೇವೆ. ನಾನು ಸೇವಕರನ್ನು ಹೆಚ್ಚಿಸಿ ನಿಮ್ಮನ್ನು ಕಡಿಮೆ ಮಾಡಿ ಮಾತಾಡ್ತಿಲ್ಲ. ಯಾರೋ ಒಂದು ಹಿರಿಯರು ನಮಗೆ ಯಾವುದಾದ್ರು ಒಂದು ಕೆಲಸಗಳನ್ನು ನಮ್ಮನ್ನು ನೋಡಿ ಇದನ್ನು ಮಾಡಪ್ಪ ಎಂಬುದಾಗಿ ಹೇಳುವುದಾದ್ರೆ ಈ ಕೆಲಸ ನಾನು ಮಾಡಲ್ಲ ಎಂಬುದಾಗಿ ಅನೇಕರು ಹೇಳ್ತಾರೆ. ಹೌದು ಪ್ರಿಯರೇ, ದೇವರು ನಂಬಿಗಸ್ತತೆಯನ್ನು ಎದುರು ನೋಡುವನಾಗಿದೆ. ದೇವರು ನಂಬಿಗಸ್ತತೆಯನ್ನು ಎದುರು ನೋಡುವನಾಗಿದೆ. ಸೌಲನು ಕತ್ತೆಗಳನ್ನು ಹುಡುಕೊಂಡು ಬಂದಿದ್ದನು. ಆದ್ರೆ ದೇವರು ನೋಡ್ರಿ, ಸೌಲನ್ನು ನೋಡ್ತಿದ್ದಾರೆ. ದೇವರು ಸೌಲನನ್ನು ಹುಡುಕ್ತಾ ಇರುವುದನ್ನು ನಾವು ನೋಡ್ತೇವೆ. ಸೌಲನು ಎಂತ ದೊಡ್ಡ ಫ್ಯಾಮಿಲಿ ಎಂಬುದನ್ನು ನಾವು ನೋಡುವುದಾದ್ರೆ 21ನೇ ವಚನದಲ್ಲಿ ಸೌಲನ್ನು ಸಾಮ್ವೇಲ ಅವನನ್ನು ಕರೆದು, ನೀನೇ ನನ್ನ ಜನರ, ನಮ್ಮ ದೇವರ ಪ್ರಜೆಗಳನ್ನು ನೀನು ಆಳಬೇಕೆಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ನನ್ನ ಮನೆ ಬೆನ್ಯಾಮಿನ್ ಗೋತ್ರದಲ್ಲಿ ಬಹಳ ಕನಿಷ್ಠವಾದದ್ದು. ಇಸ್ರಾಯೇಲ್ ಗೋತ್ರಗಳಲ್ಲಿ ಕನಿಷ್ಠವಾದ ಬೆನ್ಯಾಮೀನ್ ಗೋತ್ರದಲ್ಲಿ ನನ್ನ ಮನೆ ಕಡೆಯ ಮನೆ. ನನ್ನ ಕುರಿತಾಗಿ ಯಾಕೆ ನೀವು ಹಿಂಗ್ ಮಾತಾಡ್ತೀನಿ? ನೋಡ್ರಿ, ಬಹಳ ದೊಡ್ಡ ಫ್ಯಾಮಿಲಿ ಅಲ್ಲ ಅಂತ. ನಾವಾದ್ರೆ ಯಾರು, ನನ್ನ ಓದುವಿಕೆ ಏನು, ನನ್ನ ವಿದ್ಯಾಭ್ಯಾಸ ಏನು, ನಾನು ಏನಾಗಿ ಕೆಲಸ ಮಾಡ್ತೀನಿ ಗೊತ್ತಾ, ಅನೇಕ ಕಾರ್ಯಗಳನ್ನು ಮಾತಾಡ್ತೀನಿ. ನಮ್ಮ ಜನಾಂಗ ಅದು ಇದು ಎಂಬುದಾಗಿ ನಾವು ಹೆಚ್ಚಲು ಪಡುತ್ತೆ. ಆದ್ರೆ ಸೌಲನಿಗೆ ಒಂದು ವಿಷಯ, ಸೌಲನಲ್ಲಿ ಇದ್ದಂತ ವಿಷಯ ದೇವರಿಗೆ ಇಷ್ಟವಾಯಿತು. ಕತ್ತೆಗಳನ್ನು ನಂಬಿಗಸ್ತನಾಗಿ ಹುಡುಕೊಂಡು ಹೋಗಿದ್ದು ತಾನು ಯಾರೆಂಬುದನ್ನು ಚೆನ್ನಾಗಿ ತಿಳಿದವನಾಗಿರುವುದರಿಂದ ದೇವರು ಇಸ್ರಾಯೇಲ್ ಜನರಲ್ಲಿ ಆ ಕನಿಷ್ಠವಾದ ಗೋತ್ರದಲ್ಲಿ ಆ ಕನಿಷ್ಠವಾದ ಒಂದು ಕುಟುಂಬವನ್ನು ದೇವರು ಏನ್ ಮಾಡ್ತಾನೆ ನೋಡ್ತಾ ಇದ್ದಾನೆ. ಈತನು ಕೇವಲ ಕತ್ತೆಗಳನ್ನು ನೋಡಕ್ ಹೋಗಿದವ, ಆದರೆ ದೇವರು ಅವನನ್ನು ಹುಡುಕಿಕೊಂಡು ಬರ್ತಿದ್ದಾರೆ. ಸೌಲನು ಬರಕ್ಕೂ 1 ದಿನ ಮುಂಚೆ ದೇವರು ಹಾಗಾಗಲೇ ಅವನನ್ನು ಕುರಿತಾಗಿ ಸಂವೇಳನ ತಿಳಿಸಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಮರುದಿನ ಸಹ ಅವನು ಪಟ್ಟಣದೊಳಗೆ ಬರುವಾಗ ನೋಡಿ, ಇದೇ ವ್ಯಕ್ತಿ ಎಂಬುದಾಗಿ ದೇವರು ಸಂವೇಳನ ಕಿವಿಯಲ್ಲಿ ಹೇಳಿದ್ರಂತೆ. ವಚನದಲ್ಲಿ ನಾವು ನೋಡುವಾಗ 17ನೇ ವಚನದಲ್ಲಿ ಸೌಲನ್ನು ನೋಡಿದಾಗ ದೇವರು ಅವನ ಸಂಗಡ ಮಾತಾಡ್ತಾನೆ, ಇವನೇ ಆ ವ್ಯಕ್ತಿ, ನಾನು ಮಾತಾಡಿದ್ದೀನಲ್ಲ ನಿನ್ನ ಸಂಗಡ ಎಂಬುದಾಗಿ ದೇವರು ಹೇಳೋದನ್ನು ನೋಡೋದನ್ನು ಕೇಳುವುದಾದ್ರೆ ಬಹಳ ಆಶ್ಚರ್ಯವಾಗ್ತತೆ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಹೌದು ನೋಡ್ರಿ, ದೇವರು ಒಬ್ಬ ವ್ಯಕ್ತಿಯಲ್ಲಿ ಇರುವಂತ ನಂಬಿಗಸ್ತತೆ ನೋಡುವುದಾದ್ರೆ ದೇವರು ಆತನನ್ನು ಮೆಚ್ಚುತ್ತಾನೆ.
ಸೌಲನಲ್ಲಿ ದೇವರು ಮೆಚ್ಚಿದಂತ ಕಾರ್ಯಗಳು, ಅವನಲ್ಲಿ ಇದ್ದಂತ ವಿದೇಶ ಭಾವ, ಅವನ ವಶಕ್ಕೆ ಒಪ್ಪಿಸಲ್ಪಟ್ಟಂತ ಕೆಲಸದಲ್ಲಿ ಅವನು ಎಷ್ಟು ಕಾರ್ಯಸಿದ್ಧಿಯುಳ್ಳವನಾಗಿದ್ದನು ಎಂಬುದನ್ನು ನೋಡ್ತಾನೆ. ಜ್ಞಾನೋಕ್ತಿಗಳಲ್ಲಿ ನಾವು ನೋಡಬಹುದು. ಜ್ಞಾನೋಕ್ತಿಗಳು 22ನೇ ಅಧ್ಯಾಯದಲ್ಲಿ 29ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಪ್ರಿಯರೇ. ಜ್ಞಾನೋಕ್ತಿಗಳು 22ರಲ್ಲಿ 29 ತನ್ನ ಕೆಲಸದಲ್ಲಿ ಚಟುವಟಿಕೆಯಾಗಿರುವವನನ್ನು ನೋಡು, ಇಂಥವನು ರಾಜರನ್ನು ಸೇವಿಸುವ ಅಲ್ಲದೆ ನೀಚರನ್ನು ಸೇವಿಸುವುದಲ್ಲ. ಇಂಥವನು ರಾಜನ ಸನ್ನಿಧಾನದಲ್ಲಿ ಇರ್ತಾನೆ ಹೊರತುಪಡಿಸಿ ನೀಚರನ್ನು ಅವನು ಸೇವೆ ಮಾಡುವುದಿಲ್ಲ. ನೋಡಿ, ತನ್ನ ಕೆಲಸದಲ್ಲಿ ಚಟುವಟಿಕೆಯಾಗಿರುವವನು. ಇಂಗ್ಲಿಷಲ್ಲಿ ಹೇಗಿದೆ, Do you see a man who excels in his works? He will stand before king, not before unknown men. ನೀಚರ ಮುಂದೆ ಅವನು ನಿಲ್ಲುವುದಿಲ್ಲ, ಅರಸನ ಮುಂದೆ ನಿಂತಿರ್ತಾನೆ ಅನ್ನೋದಾಗಿ ವಾಕ್ಯ. ಕನ್ನಡದಲ್ಲೇ ಚಟುವಟಿಕೆ ಆಗಿರುವ he who excels in his work. ಒಂದು ವೇಳೆ ಇವನು ಆ ಕತ್ತೆಗಳನ್ನು ಕಂಡುಹಿಡಿದಿಲ್ಲ, ಆದ್ರೆ ತಂದೆಯ ಮಾತಿಗೆ ವಿಧೇಯನಾಗಿ ಆತನು ಆ ಕಥೆಗಳನ್ನು ಹುಡುಕಿಕೊಂಡು ಬಂದಂತ ವಿಷಯವನ್ನು ದೇವರು ನೋಡಿ, ತನ್ನಲ್ಲಿ ಸಹ ಆತನ ವಿಚಾರಿಸಕ್ಕೆ ಬರ್ತಾ ಇದ್ದಾನೆ ಎಂಬುದನ್ನು ತಿಳಿದು ಇಂಥವನೇ ನನ್ನ ಜನ ನಡೆಸುವನು, ಇಂಥ ನಂಬಿಗಸನೇ ನನಗೆ ಬೇಕು ಎಂಬುದಾಗಿ ದೇವರು ಆತನನ್ನು ಆರಿಸಿಕೊಂಡು ನೋಡ್ತೇವೆ. ಒಂದು ಕತೆ ನನಗೆ ಜ್ಞಾಪಕ ಬರ್ತದೆ. ಒಂದು ಅರಸನು ಅವನಿಗೆ ವಾರಿಸು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ತನ್ನ ಪಟ್ಟಣದಲ್ಲಿ ಇರುವಂತಹ ಯವನಸ್ಥರಿಗೆ ಒಂದು ಸ್ಪರ್ಧೆ ನೀಡುತ್ತಾನೆ. ಆ ಸ್ಪರ್ಧೆಯಲ್ಲಿ ಅನೇಕ ಕಾರ್ಯಗಳನ್ನು ಇಡ್ತಾನೆ. ಅನೇಕರು ಅದರಲ್ಲಿ ಸೋಲನ್ನು ಅನುಭವಿಸಿ ಹೋಗ್ತಾರೆ. ಒಂದು 10 ಜನ ಆಯ್ಕೆ ಆಗಿರ್ತಾರೆ. ಈ 10 ಜನರಲ್ಲಿ ಯಾರು ಸರಿಯಾದ ವ್ಯಕ್ತಿ ಎಂಬುದನ್ನು ಕಂಡುಹಿಡಿಬೇಕು. ಯಾರು ತನ್ನ ಹೃದಯಕ್ಕೆ ತನಗೆ ಮೆಚ್ಚುಗೆಯಾಗಿ ನಂಬಿಕೆಯಾಗಿರ್ತಕ್ಕಂಥ ಎಂಬುದನ್ನು ಆತ ಕಂಡುಹಿಡಿಬೇಕೆಂಬುದಾಗಿ ಕೊಂಡು ಅವರೆಲ್ಲರಿಗೂ ಹೇಳೋಣ, ನಾನು ನಿಮಗೊಂದು ಸಣ್ಣ ಪರೀಕ್ಷೆ ಇಡ್ತೇನೆ. ನೀವೇನ್ ಮಾಡಬೇಕು, 1 ತಿಂಗಳಾದ ನಂತರ ನೀವೆಲ್ಲ ನನ್ನ ಬಳಿಗೆ ನಾನು ಕೊಡುವಂತಹ ಪರೀಕ್ಷೆಯನ್ನು ಇದನ್ನು ತರಬೇಕು ಹೇಳ್ತಾನೆ. ಅದು ಬೇರೇನಿಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಬೀಜ ಕೊಟ್ಟಿರ್ತಾನೆ. ಸೊ 1 ತಿಂಗಳಾದ ನಂತರ ನಿಮ್ ಬೆಳೆದಿರೋದು ನಾನು ತಂದು ತೋರಿಸ್ಬೇಕು. ಸೊ ಪ್ರತಿಯೊಬ್ಬರು ತಗೊಂಡು ಹೋಗಿ ಇದು ಮಾಡಿರ್ತಾರೆ. ಈ 10 ಜನರಲ್ಲಿ 9 ಜನರದ್ದು ಗಿಡಗಳು ಚೆನ್ನಾಗಿ ಬೆಳೆದಿರ್ತದೆ, ಒಬ್ಬನದು ಮಾತ್ರ ಬೆಳೆದಿರ್ತದೆ. ಆಗ ಅವನ ಅಕ್ಕಪಕ್ಕದವ್ರೆಲ್ಲ ಹೇಳ್ತಾರೆ, ಇಲ್ಲಪ್ಪ ನಿಮ್ ಬೇರೆ ಯಾವ್ದಾದೊಂದು ಬೀಜ ಹಾಕ್ಬಿಡು, ಬೀಜ ಹಾಕ್ಬಿಟ್ಟು ಕಲಿಸ್ಬಿಡು. ಸೊ 1 ತಿಂಗಳಾಯ್ತು, ಎಲ್ಲರೂ ತಂದ್ರು, ಎಲ್ಲರದ್ದು ಅದು ಚಂದವಾಗಿತ್ತು, ಕೆಲವ್ರದ್ದು ಹೂ ಬಿಟ್ಟಿತ್ತು, ಎಲ್ಲರೂ ಬಹಳ ಖುಷಿಯಾಗಿದ್ರು. ಇವನು ಮಾತ್ರ ಬರೇ ಇದನ್ನು ಇಟ್ಕೊಂಡು ಬಂದಿದ್ದ. ಆ ಒಂದು ಮಡಿಕೆಯಲ್ಲಿ ಈ ಒಂದು ಏನು ಬೆಳೆದ್ರು. ಸೊ ಅರಸು ನೋಡಿದ್ನು, ಪ್ರತಿಯೊಬ್ಬರನ್ನು ಆತನ ಬಹಳ ಚೆನ್ನಾಗಿ ಮಾಡಿದ್ಯಾ, ಬಹಳ ಚೆನ್ನಾಗಿ ನಿಮ್ದು ಬಹಳ ಚೆನ್ನಾಗಿ ಹೂ ಬಿಟ್ಟಿದ್ಯಾ, ಹಾಗೆಲ್ಲ ಹೇಳಿ ಲಾಸ್ಟ್ಗೆ ಆತನ ಹೇಳಿದ, ನಾನು ಕೊಟ್ಟದಲ್ಲಿ ನಂಬಿಗಸ್ತನಾಗಿದ್ದ ಇವನನ್ನು ನಾನು ಆರಿಸಿಕೊಂಡಿನಿ ಎಂಬುದಾಗಿ. ಯಾಕೆಂತಂದ್ರೆ ನಾನು ಕೊಟ್ಟಿದ್ದ ಬೀಜ ಎಲ್ಲವೂ ಬೇಯಿಸಿ ಕೊಟ್ಟಿದ್ದು. ಉಳಿದ 9 ಜನ ನನ್ನನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡಿದಾರಷ್ಟೇ, ಆದ್ರೆ ಇವನು ನಂಬಿಗಸ್ತನಾಗಿದ್ದ. ಹೌದು ಪ್ರಿಯರೇ, ನಂಬಿಗಸ್ತನಾಗಿರುವವರನ್ನು ದೇವರು ಘನಪಡಿಸ್ತಾರೆ. ನೋಡ್ರಿ, ಸೌಲನ ವಿಷಯದಲ್ಲಿ ನಾವು ನೋಡುವಾಗ ಸಮುವೇಲನ ಕಿವಿಯಲ್ಲಿ ದೇವರಿಗೆ ಸಮುವೇಲ ಅವನ ಸಂಗಡ ಮಾತನಾಡೋದನ್ನು ನಾವು ನೋಡ್ತೀವಿ. ದೇವರ ಪರಿಶುದ್ಧ ನಮ್ಮ ಸ್ತೋತ್ರ. 1 ಸಮುವೇಲ
9ನೇ ಅಧ್ಯಾಯ. ಇಪ್ಪತ್ತೆರಡನೇ ವಚನದಿಂದ ನಾವು ಸ್ವಲ್ಪ ಓದಿಕೊಳ್ಳೋಣ. ಸಮುವೇಲನು ಸೌಲನನ್ನು ಅವನ ಸೇವಕನನ್ನು ಮಂಟಪಕ್ಕೆ ಕರಕೊಂಡು ಹೋದನು. ಭೋಜನಕ್ಕೆ ಬಂದಿದ್ದ ಸುಮಾರು 30 ಜನರಲ್ಲಿ ಅವರಿಬ್ಬರಿಗೂ ಮುಖ್ಯ ಸ್ಥಾನವನ್ನು ಕೊಟ್ಟನು. ನೋಡ್ರಿ, ಸೌಲನ್ನು ಸಮುವೇಲನ್ನು ನೋಡಿ ಪಟ್ಟಣದಲ್ಲಿ ದರ್ಶಿದಾರ ಅಂತ ಕೇಳುವಾಗ ದರ್ಶಿ ನಾನೇ ಎಂಬುದಾಗಿ ಸಮುವೇಲನು ಅವನನ್ನು ಬಲಪಡಿಸಿ, ನೋಡಪ್ಪ, ನೀನು ಕಥೆ ವಿಷಯವನ್ನು ಹುಡ್ಕೊಂಡು ಬಂದಿದ್ಯಾ, ನೀನು ಅದರ ವಿಷಯದ ಚಿಂತೆ ಮಾಡಬೇಡ, ಇವತ್ತು ಬಳಿ ಅರ್ಪಿಸ್ಲಿಕ್ಕಿದ್ದೀನಿ, ನೀನು ನನ್ನ ಸಂಗಡ ಬಾ ಎಂಬುದಾಗಿ ಆತನ ಕರ್ಕೊಂಡು ಹೋಗಿ. ಮಾತ್ರವಲ್ಲ, ಒಂದು ಕೋಣೆಯಲ್ಲಿ 30 ಆ ಒಂದು ಹಿರಿಯರನ್ನು, ಆ ಪಟ್ಟಣದ ಹಿರಿಯರನ್ನು ಬರಮಾಡಿ ಅವರ ಮುಂದೆ ಇವರಿಬ್ಬರನ್ನು ಉನ್ನತ ಸ್ಥಾನಕ್ಕೆ ಏರಿಸಿದನು ಎಂಬುದಾಗಿ ನಾವು ನೋಡ್ತಿದ್ದೀರಿ. ಮುಖ್ಯ ಸ್ಥಾನವನ್ನು ಕೊಟ್ಟನು. VIP ಚೇರ್ಸ್ ಅವರಿಬ್ಬರಿಗೂ ಸಿದ್ಧವಾಗಿತ್ತು. ಸಮ್ಮೇಳ ಸಂಗಡ ಅವ್ರು ಕೂತ್ಕೊಳ್ತಿದ್ದಾರೆ. ಸಮ್ಮೇಳ ಸಂಗಡನೆ ಅಲ್ಲಿ ಕೂತ್ಕೊಂಡಿರೋದನ್ನು ನಾವು ನೋಡ್ತೀವಿ. ಅದಾದ ನಂತರ ಸಮ್ಮೇಳನು ಅಡಿಯವನಿಗೆ, ನಾನು ನಿನಗೆ ಹೇಳಿ ಪ್ರತ್ಯೇಕವಾಗಿ ಇಡಿಸಿದ ಮಾಂಸ ಭಾಗವನ್ನು ತಂದಿಡು ಅನ್ನಲು ಅವನು ಏನ್ ಮಾಡ್ದ, ತಂದಿಡು. ಅಂದ್ರೆ ನೋಡ್ರಿ, ಸೌಲನಿಗೆ ಅಲ್ಲಿ ಏನ್ ನಡೀತಾ ಇದೆ ಎಂಬುದಾಗಿ ಸಹ ಗೊತ್ತಾಗ್ತಾರೆ. ಆತನು ಇವರ ಹತ್ರ ಕತ್ತೆ ವಿಷಯ ಪ್ರೇಯರ್ ಮಾಡ್ಕೊಂಡು, ಅದು ಎಲ್ಲಿ ಸಿಗತ್ತೆ ದೇವ್ರ ಕೃಪೆಯಿಂದ ನಾನು ಅದನ್ನ ಹಿಡ್ಕೊಂಡು ಅಪ್ಪನ ಹತ್ರ ಹೋಗ್ಬೇಕು, ಕತೆಗಳಿಲ್ಲದೆ ಹೆಂಗು ಹೋಗುದು ಎಂಬುದಾಗಿ ಆತನ ಅಂದ್ಕೊಂಡು ಬಂದಿದ್ದಾನೆ. ಆದ್ರೆ ಇವನ ನಂಬಿಗಸ್ತತೆಯನ್ನು ನೋಡಿ ದೇವರು ಇವನಿಗಾಗಿ ಮಾಡಿರುವ ಒಂದು ಉಪಕಾರವನ್ನು ನೋಡಿದ್ದೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಎಂತ ಒಂದು ಅದ್ಭುತ! ನಂಬಿಗಸ್ತರಾಗಿ ನಾವು ಇರುವುದಾದ್ರೆ ದೇವರು ನಮಗೆ ಶ್ರೇಷ್ಠ ಸ್ಥಾನ, ಉನ್ನತ ಸ್ಥಾನ, ಮುಖ್ಯ ಸ್ಥಾನವನ್ನು ದೇವರು ಕೊಡ್ತಾನೆ. ಮಾತ್ರವಲ್ಲ, ಶ್ರೇಷ್ಠ ಭಾಗವನ್ನು ಕೊಡ್ತಾನೆ. ಅಲ್ಲಿ 30 ಮಂದಿ ಊಟ ಮಾಡ್ತಿದ್ದಾರೆ. ಅಂದ್ರೆ 30 ಮಂದಿಗೂ ಬಡಿಸ್ತಾ ಇದ್ದಾರೆ. ಆದ್ರೆ ಶ್ರೇಷ್ಠವಾದ ಮಾಂಸ ಭಾಗವನ್ನು ಎಂಬುದಾಗಿದೆ. ಇಂಗ್ಲಿಷ್ ಅಲ್ಲಿ ನಾವು ನೋಡುವುದಾದ್ರೆ had them sit in the place of honor among those who were invited. ಕರೆಯಲ್ಪಟ್ಟವರ ಮಧ್ಯದಲ್ಲಿ ಶ್ರೇಷ್ಠವಾದ ಒಂದು ಸ್ಥಾನದಲ್ಲಿ ಕುಂದಿರಿಸಿ ತನ್ನ ಕೆಲಸಗಾರನಿಗೆ ಆತನ ಹೇಳ್ತಾನೆ, bring the portion which I gave you, of which I set it apart. So the cook took up the thigh and its upper part and he set it. ನೋಡ್ರಿ, ಒಂದು ತೊಡೆ ಮಾಂಸ ಇದಾಗಿ ವಾಕ್ಯದಲ್ಲಿ ಇರೋದನ್ನು ನಾವು ನೋಡಿಸುತ್ತೇವೆ. ಶ್ರೇಷ್ಠವಾದ ಒಂದು ಭಾಗವನ್ನು ನಾವು ನಂಬಿಗಸ್ತರಾಗಿರುವುದಾದ್ರೆ ದೇವರು ಒಂದು ವೇಳೆ ಸಣ್ಣ ಕೆಲಸ ಕಾರ್ಯ ಕೊಟ್ಟಿರಬಹುದು. ದೇವರ ಸೇವೆಯಲ್ಲಿ ನಾವು ಒಂದು ಸಣ್ಣ ಮಟ್ಟದಲ್ಲಿ ಸಹ ಇರಬಹುದು. ನೀನು ಅದರಲ್ಲಿ ನಂಬಿಗಸ್ತನಾಗಿರಬೇಕು. ಸೌಲನು ತಂದೆಗೆ ವಿಧೇಯನಾಗಿರುವ ಕಾರ್ಯ ದೇವರಿಗೆ ಮೆಚ್ಚುಗೆಯಾಗಿತ್ತು. ಕೊರಿಂಥಿಯರಿಗೆ ನಾವು ಬರೋದಾದ್ರೆ ಸೌಲನು ಹೇಳಿದಂತ ವಿಷಯ ನಾವು ನೋಡೋದಾದ್ರೆ, ದೇಹದಲ್ಲಿದ್ದರೂ ಸರಿನೇ, ಅದನ್ನು ಬಿಟ್ಟರು ಸರಿನೇ, ದೇವರಿಗೆ ಮೆಚ್ಚುಗೆ ಆಗಿರಬೇಕು ಎಂಬ ಒಂದು ವಿಷಯ ನಾವು ನೋಡ್ತಿದ್ದೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇಲ್ಲಿ ಸೌಲನ ಕಾರ್ಯ ನೋಡೋದಾದ್ರೆ, ಸಂವೇಳನಕ್ಕೆ ಸೌಲನ್ ಬರ್ತಾನವಾಗಿ ದೇವರು ಹೇಳಿದ್ರು. ಸಂವೇಳ ಅವನಿಗಾಗಿ ಸೆಪರೇಟ್ ಆಗಿ ಒಂದು ಶ್ರೇಷ್ಠವಾದ ಭಾವವನ್ನು ತೆಗೆದಿಟ್ಟು ಆತನನ್ನು ಎಲ್ಲರ ಮುಂದೆ ಘನಪಡಿಸಿ ಆತನಿಗೆ ದೇವರ ವಾಕ್ಯವನ್ನು ಸಹ, ಆತನ ಭವಿಷ್ಯವನ್ನು ಸಹ
ಹೇಳುವುದನ್ನು ನಾವು ನೋಡ್ತೀವಿ. ಅಂದ್ರೆ ನಾವು ನಂಬಿಗಸ್ತರಾಗಿದ್ರೆ ಸಾಕು, ಆಶೀರ್ವಾದ ಬಂದೇ ಬರುತ್ತೆ. ನಮಗೆ ಶ್ರೇಷ್ಠವಾದ ಕಾರ್ಯವನ್ನು ದೇವರು ಇಟ್ಟಿದ್ದಾರೆ. ನಾವು ದೇವರು ಕೊಟ್ಟಿರೋದ್ರಲ್ಲಿ ನಂಬಿಗಸ್ತರಾಗಿರುವುದಾದ್ರೆ ಯೇಸುಸ್ವಾಮಿ ಹೇಳ್ತಾರೆ, ನೀನು ನಂಬಿಗಸ್ತನಾದ ಆಳು, ಒಳ್ಳೆಯ ಮತ್ತು ನಂಬಿಗಸ್ತನಾದ ಆಳು. ಇನ್ನು 10 ಪಟ್ಟಣಕ್ಕೆ ನೀನು ಅಧಿಕಾರಿಯಾಗಿರುವುದಾಗಿ ಆತನು ಹೇಳಿದ ಹಾಗೆ ದೇವರು ಸಹ ನಮಗೆ ಹೇಳುವಂತವನಾಗಿದ್ದಾನೆ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರ. ನಾವು ಏನೇ ಮಾಡಿದ್ರು ದೇವರ ಮಹಿಮೆಗಾಗಿ ಮಾಡಬೇಕೆಂಬುದಾಗಿ ಕೊಲೋಸ್ಯರಲ್ಲಿ ನಾವು ನೋಡ್ತೀವಿ. ವಾಟ್ ಎವರ್ ಯು ಡೂ ಇಟ್ ಆಸ್ ಅಂಟು ದ ಲಾರ್ಡ್, ನಾಟ್ ಅಂಟು ಮೆನ್. ಮನುಷ್ಯರಿಗಾಗಿ ಎಂಬುದಾಗಿ ಅಲ್ಲ, ದೇವರಿಗೆ ಎಂಬುದಾಗಿ ನೀವು ಮಾಡಿರಿ. ಕೆಲವರೆಲ್ಲ ಬೇಜವಾಬ್ದಾರಿತನದಿಂದ ಮಾಡ್ತಾರೆ. ಅದು ಹೇಳ್ದ ಮಾಡ್ಬೇಕು. ಮನುಷ್ಯರ ಬಾಯಿಂದ ಮೆಚ್ಚುಗೆ ನಮ್ಗೆ ಬೇಡ. ಒಂದ್ ವೇಳೆ ನೀವು ಓದುವಂತ ವ್ಯಕ್ತಿಗಳಾಗಿರುವುದಾದ್ರೆ ದೇವರಿಗೋಸ್ಕರ, ನೀವು ಕೆಲಸ ಮಾಡುವಂತ ವ್ಯಕ್ತಿಗಳಾಗಿರುವುದಾದ್ರೆ ದೇವರಿಗೋಸ್ಕರ ಕೆಲಸ ಮಾಡಿ, ಬಾಸ್ಗೋಸ್ಕರ ಕೆಲಸ ಮಾಡಬೇಡಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ಗೋಸ್ಕರ ಕೆಲಸ ಮಾಡಬೇಡಿ. ಒಂದ್ ವೇಳೆ ಶಾಲೆಗಳಲ್ಲಿರುವುದಾದ್ರೆ ನೀವು ನಿಮ್ಮ ಹೆಡ್ ಮಿಸ್ಟರ್ಸ್ಗಾಗ್ಲಿ, ಹೆಡ್ ಮಾಸ್ಟರ್ಸ್ಗಾಗ್ಲಿ, ಇಲ್ಲ ನಿಮ್ಮ HODಗಳಿಗಾಗ್ಲಿ, ಇಲ್ಲ ಆದ್ರೆ ಒಂದ್ ವೇಳೆ ನಿಮ್ಮ ಒಂದು ಪ್ರಿನ್ಸಿಪಲ್ಗಾಗ್ಲಿ, ಇಲ್ಲ ನಿಮ್ಮ ಒಂದು ಡೈರೆಕ್ಟರ್ಗಾಗ್ಲಿ ಅವ್ರಿಗಾಗಿ ಕೆಲಸ ಮಾಡಬೇಡಿ. ದೇವರಿಗೆ ಅಂತೇಳಿನೇ ನೀವು ಆ ಕೆಲಸವನ್ನು ನೀವು ಮಾಡಬೇಕಾಗಿದೆ. ನೀವು ನಂಬಿಗಸ್ತರಾಗಿರುವುದಾದ್ರೆ ಆಟೋಮ್ಯಾಟಿಕಲಿ ದೇವರು ಅಂತ ವ್ಯಕ್ತಿಗಳ ಕಣ್ಣಲ್ಲಿ ದಯವನ್ನು ಒದಗಿಸಿ ನಿಮ್ಮನ್ನು ಪ್ರಮೋಟ್ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರ ಪರಿಶುದ್ಧದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಮುಂದೆ 1 ಸಾಮುವೇಲ 10ನೇ ಅಧ್ಯಾಯದಲ್ಲಿ ನೀವು ಮುಂದೆ ಓದುವುದಾದ್ರೆ ಸಮುವೇಲನು ಸೌಲನ ಕುರಿತಾಗಿ ಪ್ರವಾದನೆ ಮಾಡಿ ನೀನು ಎಂತ ವ್ಯಕ್ತಿ ಆಗ್ತಿ ಎಂಬುದಾಗಿ ಆತನು ಹೇಳಿದಾನೆ ಪ್ರಿಯರೇ. ಸೊ ಮುಂದೆ ನೀನು ನನ್ನಿಂದ ಹೊರಟು ಹೋಗುವಾಗ ನೀ ಬೆತ್ತಲೆಂಬ ಸ್ಥಳಕ್ಕೆ ಹೋಗ್ತೀಯ, ಇಂಥ ಕಾರ್ಯಗಳು ನಿನ್ನನ್ನು ಹಿಂಬಾಲಿಸುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, ನೀನು ಆ ಸ್ಥಳಕ್ಕೆ ಹೋಗುವಾಗ ನೀನು ಇನ್ನೊಂದು ಒಂದು ವ್ಯಕ್ತಿ, ನೀನು ಒಂದು ರೂಪಾಂತರ, ಒಂದು ಬದಲಾವಣೆಗಳು ನಿನ್ನಲ್ಲಿ ಬರತಕ್ಕಂಥದ್ದು ಮಾತ್ರವಲ್ಲ, ಮತ್ತು ಗಿಲ್ಗಾಲ್ ಹೋಗ್ತೀಯ ಎಂಬುದಾಗಿ ಆತನು ಹೇಳ್ತಾನೆ. ನೀನಲ್ಲಿ ನನಗೋಸ್ಕರ ಕಾಯಬೇಕು ಎಂಬುದಾಗಿ ಆತನು ಹೇಳೋದನ್ನು ನಾವು ನೋಡ್ತಿರ್ತೀವಿ. ಗಿಲ್ಗಾಲ್ ಎಂಬುದ ಒಂದು ಸ್ಥಳವನ್ನು ನೋಡೋದಾದ್ರೆ ಅದು ಯೋಗೇಶ್ವರನು ಬಂದಾಗ ಅಲ್ಲಿ ಹೊಸದಾಗಿ ಕಾನಾನ್ ದೇಶಗಳಿಗೆ ಸೇರುವಂತಹ ಜನರಿಗೆ ಸುನ್ನತಿ ಮಾಡಿದಂತ ಸ್ಥಳ. ದ ರಿಪ್ರೋಚ್ ಹ್ಯಾಸ್ ಬಿನ್ ರೋಲ್ಡ್ ಅವೇ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಅವಮಾನ ನೀಗಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತಿರ್ತೇವೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಐಗುಪ್ತ ನಿಂದನೆಗಳನ್ನು ದೇವರು ಉರುಳಿಸಿದ್ರು ಎಂಬುದಾಗಿ ದ ರಿಪ್ರೋಚ್ ಆಫ್ ಈಜಿಪ್ಟ್ ಗಿಲ್ಗಾಲ್. ಸೊ ಹಾಗಾಗಿ ಏನೋ ಮುಂದೆ ನಿನಗೆ ಅವಮಾನ ಇಲ್ಲ ಎಂಬುದಾಗಿ, ಯಾಕಂದ್ರೆ ದೇವರು ನಿನ್ನ ಮೆಚ್ಚಿದ್ದಾನೆ ಎಂಬುದಾಗಿ ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ದೇವರು ಕೊಟ್ಟುವಂತಹ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕಾಗಿದೆ. ಕರ್ತನು ಬರೋ ತನಕ, ಕರ್ತನು ಕೊಟ್ಟುವಂತಹ ಕೆಲಸಗಳಲ್ಲಿ ಕೊನೆಯ ತನಕ ನಾವು ನಂಬಿಗಸ್ತರಾಗಿರ್ಬೇಕು. ಒಂದು ಸಮಯ ಒಂದು ದೇವ ಸೇವಕರಿಗೆ ಒಬ್ಬ ಪತ್ರಿಕೆ ನಡೆಸೋರು ಪ್ರಶ್ನೆ, ಒಂದು ವೇಳೆ ನಾಳೆ ಬೆಳಗ್ಗೆ ಯೇಸು ಬರುವುದಾದ್ರೆ ನೀವು ಮುಂಜಾನೆಯಲ್ಲಿ ಏನ್ ಕೆಲಸ ಮಾಡ್ತೀವಿ? ಅವ್ರು ಹೇಳಿದ್ರಂತೆ, ಮುಂಜಾನೆಯಲ್ಲಿ ನಾಳೆ ನಾನು ನನ್ನ ಒಂದು ಲಾನ್ ಅಂದ್ರೆ ಹುಲ್ಲು ಕೆಲಸ, ಅದನ್ನ ಐ ನೀಡ್ ಟು ಮೂವ್ ದಟ್, ನಾನು ಅದನ್ನು ಮೊದಲು ಸರಿಪಡಿಸಬೇಕು ಎಂಬುದಾಗಿ. ಅಂದ್ರೆ ದೇವರು ಕೊಟ್ಟಿರುವಂತ ಎಲ್ಲ ಕೆಲಸದಲ್ಲಿ ಸಹ ನಾವು ನಂಬಿಗಸ್ತರಾಗಿ ಇರಬೇಕಾಗಿದೆ. ಮನೆ ವಿಷಯ ಆಗಲಿ, ಕೆಲಸಗಳಾಗಿರ್ಲಿ, ಯಾವುದೇ ಒಂದು ವ್ಯಾಪಾರವಾಗಿರಲಿ, ಎಲ್ಲ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು. ನಾವು ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಎಂಬುದಾಗಿ ಸಹ ನಿರ್ಲಕ್ಷ್ಯದಲ್ಲಿ ಇರಬಾರ್ದು. ಬೇಜವಾಬ್ದಾರಿತನದಿಂದ ಇರಬಾರ್ದು, ಸೋಮಾರಿತನದಿಂದ ಇರಬಾರ್ದು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಬಂದಾಗ ಆತನು ನಮ್ಮಲ್ಲಿ ಲೆಕ್ಕ ಕೇಳ್ತಾನೆ ಎಂಬುದನ್ನು ನೋಡ್ತಿದ್ದೇವೆ. ಆ ಅರಸನು, ಆ ರಾಜನು ಹಿಂತಿರುಗಿ ರಾಜ್ಯವನ್ನು ನಡೆದು ಬಂದಾಗ ತನ್ನ ಸೇವಕರನ್ನು ಕರೆದು ಅವರ ಹತ್ರ ಅವ್ರು ಏನ್ ವ್ಯಾಪಾರ ಮಾಡಿದ್ರು ಎಂಬುದಾಗಿ ಆತನ ಲೆಕ್ಕ ನನ್ನನ್ನು ನಂಬಿ ತನ್ನ ರಾಜ್ಯ ವಿಸ್ತರಣೆಗಾಗಿ ನಮಗೆ ಆತ್ಮೀಯ ವರಗಳನ್ನು ಕೊಟ್ಟು ಹೋಗಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದಿನ ಬರಲಿಕ್ಕಿದ್ದಾನೆ.
ಬೇಗನೆ ಬರ್ಲಿಕ್ಕೆ ಆತನು ಬರುವಾಗ ನಮ್ಮ ವಶಕ್ಕೆ ಒಪ್ಪಿಸಿಕೊಟ್ಟಿರುವಂತಹ ಕಾರ್ಯಗಳನ್ನು ಆತನು ಲೆಕ್ಕ ಕೇಳುವಾಗ ನಾವು ಕೊಳ್ಳಬೇಕಾಗಿದೆ. ನಾವು ಎಚ್ಚರಿಕೆಯಿಂದ ನಾವು ದೇವರ ರಾಜ್ಯವನ್ನು ಕಟ್ಟುವಂತದ್ದಾಗಿದೆ. ದೇವರಾಜ್ಯ ಕಟ್ಟುವಂತ ಕೆಲಸ ಬರೀ ಸೇವಕರಿಗೆ ಮಾತ್ರ ಎಂಬುದಾಗಿ ಭಾವಿಸಬಾರದು. ಒಂದು ವೇಳೆ ನನಗೆ ವಯಸ್ಸಾಗಿದೆ, ನನಗೆ ಓದಕ್ಕೆ ಬರಲ್ಲ, ಏನು ಮಾಡಕ್ ಬರಲ್ಲ ಎಂಬುದಾಗಿ ಹೇಳೋದಾದ್ರೆ ನಾವು ಹೀಗೆ ಮಾಡ್ಬೋದು. ಒಬ್ರು ಒಂದಿನ ಹೀಗೆ ಹೇಳಿದ್ರು, ನೀನು ಹೋಗು, ನನಗೆ ಹೋಗಕ್ಕಾಗಲ್ಲ ಎಂಬ ಹೇಳೋದಾದ್ರೆ ಕಳಿಸು, ಸೆಂಡ್ ಸಂಬಡಿ. ನನಗೆ ಹೋಗಕ್ಕಾಗಲ್ಲ, ಕಳ್ಸಕ್ಕಾಗಲ್ಲ ಅಂತ ಅಟ್ಲೀಸ್ಟ್ ಕನಿಷ್ಠ ಪ್ರಾರ್ಥನೆಯನ್ನ ಮಾಡಿ. ಯಾಕಂದ್ರೆ ಯೇಸು ಹೇಳಿದ್ರೆ ಅಷ್ಟೇ, ಬೆಳೆ ಜಾಸ್ತಿ ಆಗುತ್ತೆ, ಕೊಯ್ಗಾರರು ಕಡಿಮೆ ಇದ್ದಾರೆ. ಅದಕ್ಕಾಗಿ ಸುಗ್ಗಿಯ ಖರ್ಚಿನಲ್ಲಿ ತಂದೆ ಬರಿಯಲ್ಲಿ ನೀವು ಪ್ರಾರ್ಥಿಸಿ, ತನ್ನ ಸುಗ್ಗಿಗೆ ಆತನು ಕೆಲಸಕಾರನ್ನು ಕಳಿಸುವಂತೆ ಎಂಬುದಾಗಿ. ಸೊ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ನಾವು ಈ ಭೂಮಿಯಲ್ಲಿ ಇರೋ ತನಕ ಬೇರೆ ಯಾರನ್ನು ಮೆಚ್ಚೋದು ಬೇಡ, ಕರ್ತನನ್ನು ಮೆಚ್ಚುವಂತವರಾಗಿರೋಣ. ಬಿಟ್ಟರೆ ಕರ್ತನು ಕೊಟ್ಟಂತ ವಿಷಯಗಳಲ್ಲಿ ನಾವು ನಂಬಿಕಸ್ಥರಾಗಿರೋದಾದ್ರೆ ನಾವು ಕರ್ತನನ್ನು ಮೆಚ್ಚುವಂತವರಾಗಿರ್ತೀವಿ. ದೇವರು ನಮ್ಮನ್ನು ಆಶೀರ್ವಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ನಾವು ಉನ್ನತ ಸರ್ವಶಕ್ತಿ ತಂದೆ ಆದ್ರೆ ಕೊಟ್ಟಂತ ದಿನಕಾಯ ಸ್ತೋತ್ರ ಸ್ವಾಮಿ. ಹೌದು ಕಥನೆ ಬರುವನಿಗೆ ಕಥನೆ ಬಹಳ ಹತ್ರದಲ್ಲಿದೆ. ಇಲ್ಲಿವರೆಗೆ ನಾವು ಒಂದು ವೇಳೆ ಸರಿಯಾಗಿ ಕೆಲಸ ಮಾಡಿಲ್ಲ, ಇಲ್ಲಿವರೆಗೆ ಒಂದು ವೇಳೆ ಬೇಜಾಬಾರದಿಂದ, ಒಂದು ವೇಳೆ ಸೋಮಾರಿತನದಿಂದ ಕಥನೆಪ್ಪ ನಿರ್ಲಕ್ಷಣದಿಂದ ಕಥನೆ ನಾವು ಕಥನೆಪ್ಪ ಇದು ಬಿಟ್ಟಿದ್ವಿ. ಕಥನೆ ನಮ್ಮನ್ನು ಕ್ಷಮಿಸಿದ ಕೊನೆಯ ದಿನಗಳು ಕಥನೆಪ್ಪ ವೇದನೆ ಪ್ರಾರಂಭಗಳ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ. ಹೌದು ಸ್ವಾಮಿ ಕಥನೆ ಸಭೆ ಇಂಥ ಸಮಯಗಳಲ್ಲಿ ಕಥನೆಪ್ಪ ಹೌದು ನಾವು ಏನು ಮಾಡಕ್ಕಾಗಲ್ಲ ಎಂಬುದಾಗಿ ಮನೆಯಲ್ಲೇ ಇರಬೇಕೆಂಬುದಾಗಿ ಕಥನೆ ಕೈ ಕಟ್ಟಿಕೊಂಡು ಕಥನೆಪ್ಪ ಕುಳಿತುಕೊಳ್ಳೋದಲ್ಲ ಕಥನೆ ಅಪ್ಪ ಪ್ರಾರ್ಥನೆ ಮಾಡಲು ಸಹಾಯ ಮಾಡಿ ಕಥನೆ ಕೇಳಿದ ವಾಕ್ಯಗಳಲ್ಲಿ ಆಶೀರ್ವದಿಸಿಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಪ್ರತಿಯೊಬ್ಬರ ಹೃದಯದಲ್ಲಿ ಕಥನೆಪ್ಪ ಇದು ಅಳಗನಟ್ಟದಂತ ಹಾಗೆ ಕಥನೆ ಅಪ್ಪ ಸ್ತೋತ್ರ. ಪ್ರತಿಯೊಂದು ವಾಕ್ಯವು ಕಥನೆ ಒಂದು ಬೀಜವಾಗಿ ಕಥನೆ ಅಪ್ಪ 100ರಷ್ಟು ಫಲ ಕೊಡುವಂತ ಪ್ರಾರ್ಥಿಸ್ತೇವೆ. ವಾಕ್ಯವನ್ನು ತೆಗೆದುಹಾಕುವಂತ ಕಥನೆ ಎಲ್ಲ ಕಥನೆಪ್ಪ ಅಂಧಕಾರ ಬಲಗಳನ್ನು ಕಾರ್ಯಗಳನ್ನು ಯೇಸು ಕ್ರಿಸ್ತನ ಅಧಿಕಾರದಲ್ಲಿ ಕಥನೆ ಬಂದು ಸೃಷ್ಟಿ ಮಾಡ್ತಾರೆ ಅಪ್ಪ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರ ಸಂಘ ಮಾತಾಡೋದಕ್ಕೆ ಸ್ತೋತ್ರ ಕಥನೆ ಅವ್ರನ್ನ ಬಲಗೊಳಿಸ್ಕಥನೆ ಕಥನೆಪ್ಪ ಸ್ತೋತ್ರ. ಕಥನೆ ಬರುವ ತನಕ ಕಥನೆಪ್ಪ ಸ್ತೋತ್ರ ನಿನ್ನ ನಾಮ ಮೈಮೆಗಾಗಿ ಕಥನೆ ಅಪ್ಪ ನಮ್ಮ ಕೊನೆ ಉಸಿರು ಕಥನೆ ಇರುವ ತನಕ ಕಥನೆಪ್ಪ ನಿನಗಾಗಿ ನಾವು ದುಡಿಯುವಂತ ಸಹಾಯ ಕೊಟ್ಟಂತ ಕಥನೆ ವಾಕ್ಯಕ್ಕೆ ಮತ್ತೊಂದಂತ ಸ್ತೋತ್ರ ಮಾಡ್ತಾ ಕೇಳಿದ ಪ್ರತಿಯೊಬ್ಬರನ್ನು ಕಥನೆಪ್ಪ ನೀನು ಆಶೀರ್ವಿಸಿದ್ದಕ್ಕಾಗಿ ಅವರ ಕುಟುಂಬಗಳನ್ನು ಆಶೀರ್ವದಿಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ನಿನ್ನ ರಾಜ್ಯ ನಿನ್ನ ನೀತಿ ನಾವು ಮೊದಲಾದ ಹುಡುಕಿ ಹೌದು ಸ್ವಾಮಿ ಸ್ತೋತ್ರ ಕಥನೆಪ್ಪ ಅನೇಕರಿಗೆ ನಾವು ಆಶೀರ್ವಾದವಾಗಿರುವಂತೆ ಸಹಾಯ ಮಾಡಿ ಮೈಮೇಲೆ ನಿಮಗೆ ಸಲ್ಲಿಸ್ತಾ ಕರ್ತನುಡಿನಾದ ಯೇಸುವಿನ ಅದ್ಭುತವಾದ ನಾಮದಲ್ಲಿ ನಂಬಿ ಪ್ರಾರ್ಥಿಸಬೇಕಂತ ಆಮೇಲೆ ಆಮೇಲೆ ಹಾಗೆ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿ ಪವಿತ್ರ ಆತ್ಮನ ಅನಿಮಿತೆ ನಡೆಸಿಕೆ ಇವಾಗಲೂ ಯಾವಾಗಲೂ ನಮ್ಮೆಲ್ಲರಿಗೂ ಕರ್ತನೆ ಎಲ್ಲ ಭಕ್ತರಿಗೂ ಆತನ ಬರುವ ತನಕ ಕಾದು ಆಶೀರ್ವಿಸಿ ನಡೆಸಲಿ. ಆಮೇಲೆ.